ಭೈರವಪುರ ಎಂಬ ಗ್ರಾಮದಲ್ಲಿ ಶಿಕ್ಷಣ ಅನ್ನೋದೇ ಇರಲಿಲ್ಲ. ಅಲ್ಲಿನ ಮಕ್ಕಳು ಗದ್ದೆ ಕೆಲಸವನ್ನ ಮಾಡ್ತಿದ್ರು ಅಥವಾ ರೋಡ್ನಲ್ಲಿ ಆಟ ಆಡ್ತಿದ್ರು. ಗ್ರಾಮದ ಗಂಡಸರು ಹರಟೆ ಹೊಡೆಯೋದ್ರಲ್ಲಿ ಟೈಮ್ ಪಾಸ್ ಮಾಡ್ತಿದ್ರು. ಹೆಂಗಸರು ಮನೆಯ ಕೆಲಸಗಳನ್ನ ಮಾಡಿಕೊಂಡಿದ್ರು. ಓದು ಬರಹ ಕಾಲಹರಣ ಅಂತ ಅವರಿಗೆ ಅನಿಸ್ತಿತ್ತು. ನೋಡೋಣ, ಇದು ಓದೋದು ಬರೆಯೋದು ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೇ. ನಮ್ಮ ಮಕ್ಕಳನ್ನ ನಾವು ಹೊಲದಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡಿಸ್ಬೇಕು, ಆಗ್ಲೇ ಹೊಟ್ಟೆ ತುಂಬೋದು. ಬಡವ್ರ ಮಕ್ಕಳು ಓದಿ ಎಲ್ಲುದ್ದಾರ ಆಗಿದ್ದಾರೆ ಹೇಳಿ. ಇವರು ಒಂದಲ್ಲ ಒಂದು ದಿನ ಹೊಲ ಗದ್ದೆಯಲ್ಲಿ ಕೆಲಸ ಮಾಡಬೇಕು. ಆದ್ರೆ ಗ್ರಾಮದಲ್ಲಿ ಒಬ್ಬ ಹೆಂಗಸು ಇದ್ಲು. ಅವಳು ತನ್ನ ಮಗಳು ನೇಹಾ ಜೊತೆ ಸೇರಿ ಹಳ್ಳಿಯಲ್ಲಿ ಶಿಕ್ಷಣದ ಜ್ಯೋತಿಯನ್ನ ಬೆಳಗಿಸಬೇಕೆಂದು ಅಂದುಕೊಂಡಿದ್ಲು. ಅಮ್ಮ, ಹಳ್ಳಿ ಮಕ್ಕಳು ಸ್ಕೂಲಿಗೆ ಯಾಕೆ ಹೋಗಲ್ಲ? ನನಗೆ ಓದೋದಂದ್ರೆ ತುಂಬಾ ಇಷ್ಟ. ಮಗಳೇ, ಜನರು ಓದೋದನ್ನ ವೇಸ್ಟ್ ಅನ್ಕೊಂಡಿದ್ದಾರೆ. ಆದ್ರೆ ಜ್ಞಾನನೇ ಅಂಧಕಾರವನ್ನ ತೊಲಗಿಸೋದಲ್ವಾ? ಒಂದಿನ ಈ ಹಳ್ಳಿನಲ್ಲಿ ನಾವು ಸ್ಕೂಲ್ ತೆರೆಯೋಣ. ಅಮ್ಮ, ನಾನು ನಿನಗೆ ಸಹಾಯ ಮಾಡ್ತೀನಿ. ವಿದ್ಯಾ ತನ್ನ ಅಂಗಳದಲ್ಲೇ ಮಕ್ಕಳಿಗೆ ಪಾಠ ಹೇಳಿಕೊಡ್ತಾ ಇದ್ಲು. ನಿಧಾನವಾಗಿ ರಾಮು, ಗುಡ್ಡು, ಪಿಂಕಿ, ರಾಧಾ ಎಂಬ ಮಕ್ಕಳು ಓದೋದಕ್ಕೆ ಬರೋದಕ್ಕೆ ಶುರು ಮಾಡಿದ್ರು. ರಾಮು, ಹೇಳು ಮಗನೆ, ಕ ನಂತರ ಯಾವ ಅಕ್ಷರ ಬರುತ್ತೆ? ಖ. ಗುಡ್ ಬಾಯ್. ನಿಧಾನವಾಗಿ ಎಲ್ಲವನ್ನೂ ಕಲ್ತ್ಕೋತೀರಾ. ನೇಹಾ ಅಕ್ಕ, ಓದೋದಕ್ಕೆ ತುಂಬಾ ಮಜಾ ಬರ್ತಿದೆ. ಹೌದು ಪಿಂಕಿ, ಓದೋದ್ರಿಂದ ನಮ್ಮ ಕನಸು ನನಸಾಗುತ್ತೆ. ಜಮೀನ್ದಾರರು ಸೋಫಾ ಮೇಲೆ ಕುಳಿತುಕೊಂಡಿದ್ರು. ಮುಖ್ಯ ಅವರ ಪಕ್ಕದಲ್ಲಿ ಕುಳಿತಿದ್ರು. ರಘುನಾಥ್ ಅಣ್ಣ, ವಿದ್ಯಾ ಊರಿನ ಮಕ್ಕಳಿಗೆ ಓದ್ಸೋದಕ್ಕೆ ಶುರು ಮಾಡಿದಾಳೆ. ಏನು ಓದೋದು ಬರೆಯೋದು ಈ ಬಡವ್ರಿಗೆ ಹಾಕ್ಬೇಕು? ಇವ್ರೇನಾದ್ರೂ ಓದ್ಬಿಟ್ರೆ ನನ್ನ ವಿರುದ್ಧವಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಏನಾದ್ರೂ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಈ ಸುದ್ದಿ ಊರಿಗೆಲ್ಲ ಹರಡ್ಬಿಡುತ್ತೆ. ಅಷ್ಟರಲ್ಲಿ ವಿದ್ಯಾ ತನ್ನ ಮಗಳು ನೇಹಾ ಜೊತೆ ಅಲ್ಲಿಗೆ ಬರ್ತಾಳೆ. ರಘುನಾಥ್ ಅವರೇ, ನೀವು ಈ ಹಳ್ಳಿಯ ಒಂದು ಚಿಕ್ಕ ಜಮೀನನ್ನ ನನಗೆ ಕೊಟ್ರೆ ನಾವು ಮಕ್ಕಳಿಗಾಗಿ ಸ್ಕೂಲ್ ಕಟ್ಬೋದು. ಶಾಲೆನ? ಅದು ಇವ್ರಿಗ? ಊರನ್ನ ಹಾಳು ಮಾಡ್ಬೇಕು ಅಂತಿದ್ಯಾ? ಎಲ್ಲ ಮಕ್ಕಳು ಓದ್ಲೇಬೇಕು, ಅದು ಅವರ ಅಧಿಕಾರ. ಸುಮ್ನಿರಮ್ಮ, ಓದಿದ್ರೆ ಯಾರು ಕೂಡ ಕೆಲಸ ಮಾಡಲ್ಲ, ಮತ್ತೆ ಊರಿನ ನಿಯತಿ ಕೂಡ ಬದಲಾಗಲ್ಲ. ಮೊದಲು ಹೋಗಿ ಇಲ್ಲಿಂದ. ಇಬ್ರು ನಿರಾಸೆಯಿಂದ ಅಲ್ಲಿಂದ ಹೊರಟು ಹೋಗ್ತಾರೆ. ವಿದ್ಯಾ ನೇಹಾ ಬಳಿ ತನ್ನ ಮನೆಯನ್ನ ಮಾರುವುದಾಗಿ ಮಾತನಾಡ್ತಾಳೆ. ಅಮ್ಮ, ನಾವು ನಮ್ಮ ಮನೇನ ಮಾರಾಟ ಮಾಡಬೇಕಾ? ಮಗಳೇ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾವು ನಮ್ಮ ಮನೇನ ಮಾರಾಟ ಮಾಡಿದ್ರೂ ಪರವಾಗಿಲ್ಲ. ಒಂದನ್ನು ಪಡೆಯೋಕ್ಕೆ ಒಂದನ್ನು ಕಳ್ಕೊಳ್ಳೇಬೇಕು. ಸ್ವಲ್ಪ ದಿನದ ನಂತರ ವಿದ್ಯಾ ತನ್ನ ಮನೆಯನ್ನ ಮಾರಿ ಒಂದು ಜಮೀನನ್ನ ಖರೀದಿಸ್ತಾಳೆ. ಅಲ್ಲೊಂದು ಜೋಪಡಿಯನ್ನ ಕಟ್ಟಿ ಮಕ್ಕಳಿಗೆ ಓದಿಸೋದಕ್ಕೆ ಶುರು ಮಾಡ್ತಾಳೆ. ಜಮೀನ್ದಾರರಿಗೆ ಇದು ಇಷ್ಟ ಆಗಲಿಲ್ಲ. ಅವನು ಮುಖ್ಯನನ್ನ ತನ್ನ ಪಕ್ಷಕ್ಕೆ ಕರೆದುಕೊಳ್ತಾನೆ. ವಿದ್ಯಾಳ ಸ್ಕೂಲಿನ ಕನಸನ್ನ ಮಣ್ಣು ಪಾಲು ಮಾಡುವುದಕ್ಕೋಸ್ಕರ ಬುಲ್ಡೋಜರನ್ನ ತೆಗೆದುಕೊಂಡು ಅವಳ ಜೋಪಡಿಯನ್ನ ಮುರಿತಾರೆ. ಮಕ್ಕಳು ಹೆದರಿ ಓಡಿ ಹೋಗ್ತಾರೆ. ನೇಹಾ ಅಕ್ಕ, ಇದು ಏನಾಗ್ತಿದೆ? ಅಮ್ಮ, ವಿದ್ಯಾಳಿಗೆ ಇದನ್ನ ನೋಡೋದಕ್ಕಾಗಲ್ಲ. ಅವಳ ಎದೆ ಭಾರವಾದಂತೆ ಅನಿಸುತ್ತದೆ. ಮರುದಿನ ಬೆಳಿಗ್ಗೆ ವಿದ್ಯಾ ಹಾಸಿಗೆ ಹಿಡಿದಿದ್ಲು. ಮಗಳೇ, ಕನಸನ್ನ ನನಸು ಮಾಡು ಮಗಳೇ. ಇಷ್ಟು ಹೇಳಿ ವಿದ್ಯಾ ತನ್ನ ಕಣ್ಣನ್ನ ಮುಚ್ಚಿಬಿಡ್ತಾಳೆ. ನೇಹಾ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ನೇಹಾ ತನ್ನ ತಾಯಿಯ ಅಂತಿಮ ಸಂಸ್ಕಾರ ಮಾಡ್ತಾಳೆ. ಅಮ್ಮ, ನಾನಿನ್ನ ಕನಸನ್ನ ನನಸು ಖಂಡಿತ ಮಾಡ್ತೀನಿ. ಈ ಹಳ್ಳಿಲಿ ಸ್ಕೂಲ್ ತೆರಿತೀನಿ. ಹಳ್ಳಿಯ ಕೆಲ ಜನಗಳು ಕೂತಿರ್ತಾರೆ. ನೇಹಾ ಅಲ್ಲಿಗೆ ಬರ್ತಾಳೆ. ಅಂಕಲ್, ಆಂಟಿ, ನನ್ನ ತಾಯಿಯ ಕನಸಾಗಿತ್ತು ಹಳ್ಳಿ ಮಕ್ಕಳು ಓದ್ಬೇಕಂತ. ನಾನು ಒಬ್ಬಂಟಿಯಾಗಿ ಈ ಕನಸನ್ನು ನನಸು ಮಾಡೋಕ್ಕಾಗಲ್ಲ. ನನಗೆ ನಿಮ್ಮೆಲ್ಲರ ಬೆಂಬಲ ಬೇಕು. ನೇಹಾ, ನಾವು ತುಂಬಾ ಬಡವರು, ನಾವ್ಯಾವ ಸಹಾಯ ಮಾಡ್ಬೇಕು ನಿಂಗೆ? ನಿಮ್ಮ ಮಕ್ಕಳನ್ನ ನನ್ನ ಬಳಿ ಕಳಿಸಿ ಅಷ್ಟೇ. ಒಂದು ವೇಳೆ ಬಾಳೆ ಎಲೆನ ನೀವೇನಾದರೂ ತಗೊಂಡು ಬಂದು ಕೊಟ್ರೆ. ಬಾಳೆ ಎಲೆನಾ? ಅದ್ಯಾಕಮ್ಮ? ನಾವು ಬಾಳೆ ಎಲೆಯಲ್ಲಿ ಸ್ಕೂಲ್ ಕಟ್ಟೋಣ. ಹಳ್ಳಿಯ ಹೆಂಗಸರು ಗಂಡಸರು ನೇಹಾನ ನೋಡಿ ಆಶ್ಚರ್ಯಚಕಿತರಾಗ್ತಾರೆ. ಸ್ವಲ್ಪ ಸಮಯದ ನಂತರ ಮಕ್ಕಳು ಬಾಳೆ ಎಲೆಗಳನ್ನ ತುಂಡು ಮಾಡ್ತಿರ್ತಾರೆ. ನೇಹಾ ಅವರಿಗೆ ಗೈಡ್ ಮಾಡ್ತಿರ್ತಾಳೆ. ರಾಮು, ಎಲೆ ನಿಧಾನವಾಗಿ ತೆಗಿ. ಎಲೆಗಳು ಸುರಕ್ಷಿತವಾಗಿರ್ಲಿ. ನೇಹಾ ಅಕ್ಕ, ನಾವು ಈ ಎಲೆಗಳಿಂದ ಸ್ಕೂಲನ್ನ ಹೇಗೆ ಮಾಡೋದಕ್ಕಾಗತ್ತೆ? ನನಗೆ ಗೊತ್ತಿಲ್ಲ ರಾಮು, ಆದರೆ ಅಮ್ಮ ಹೇಳ್ತಿದ್ರು ಮನಸ್ಸಿದ್ರೆ ಮಾರ್ಗ ಅಂತ. ಎಲ್ಲವೂ ಸಾಧ್ಯ. ಪಿಂಕಿ ಮತ್ತೆ ರಾಧಾ ಕೂಡ ಬಾಳೆ ಎಲೆಗಳನ್ನ ತುಂಡು ಮಾಡ್ತಿದ್ರು. ನೇಹಾ ಅಕ್ಕ, ನಮ್ಮ ಸ್ಕೂಲು ತುಂಬಾ ಹಸಿರಾಗಿರುತ್ತೆ ಅಲ್ವಾ? ಹೌದು ಪಿಂಕಿ, ಶಾಲೆ ನಮ್ಮ ಕನಸು.
ಕನಸು ಬಣ್ಣದಿಂದಲ್ಲ, ಉದ್ದೇಶದಿಂದ ಪೂರ್ತಿಯಾಗತ್ತೆ. ಅಷ್ಟರಲ್ಲಿ ಅಲ್ಲಿಗೆ ವೃದ್ಧ ಸಾಧು ಬರ್ತಾರೆ. ಮಗಳೇ, ನೀನು ಇಷ್ಟೊಂದು ಬಾಳೆ ಎಲೆಗಳನ್ನ ಯಾಕಮ್ಮ ಕಿತ್ಕೋತಾ ಇದೀಯಾ? ಬಾಬಾ, ಈ ಹಳ್ಳಿಲಿ ಸ್ಕೂಲ್ ತೆಗೆಯೋದು ನನ್ನ ತಾಯಿಯ ಕನಸಾಗಿತ್ತು. ಆದ್ರೆ ಜಮೀನ್ದಾರರು ಅದನ್ನ ಮುರಿದ್ಬಿಟ್ರು. ಈಗ ನಾನು ಬಾಳೆ ಎಲೆಯಲ್ಲಿ ಸ್ಕೂಲ್ ಮಾಡ್ತಾ ಇದ್ದೀನಿ. ಬಾಳೆ ಎಲೆಯಿಂದನಾ? ಅದೇಗಮ್ಮ ಸಾಧ್ಯ? ಬಾಬಾ, ನನಗೆ ಗೊತ್ತಿಲ್ಲ. ನಮ್ಮಮ್ಮ ನನಗೆ ಹೇಳ್ತಿದ್ರು, ಮನಸ್ಸಿದ್ರೆ ಮಾರ್ಗ, ಶ್ರಮದಿಂದ ಎಲ್ಲವೂ ಸಾಧ್ಯ ಅಂತ. ಮಗಳೇ, ನೀನು ಬಾಳೆ ಎಲೆಯಿಂದ ಶಾಲೆ ಮಾಡು, ಖಂಡಿತ ಆಗುತ್ತೆ. ಆ ರಾಘವೇಂದ್ರ ಸ್ವಾಮಿ ಯಾವಾಗಲೂ ನಿನ್ನನ್ನು ಕಾಪಾಡ್ತಿರ್ತಾರೆ. ನೇಹಾ ಮತ್ತು ಮಕ್ಕಳು ಬಾಳೆ ಎಲೆಯಿಂದ ಸ್ಕೂಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ರಾಮು, ಎಲೆಯಿಂದ ಮೇಲ್ಚಾವಣಿ ಮಾಡು, ಮತ್ತೆ ಗೋಡೆಗೋಸ್ಕರ ದೊಡ್ಡ ದೊಡ್ಡ ಎಲೆಗಳನ್ನು ಬಳಸು. ನೇಹಾ ಅಕ್ಕ, ಕುಳಿತುಕೊಳ್ಳೋದಕ್ಕೆ ಏನು ಮಾಡೋಣ? ಕುಳಿತುಕೊಳ್ಳೋದಕ್ಕೂ ಎಲೆಗಳಿಂದ ಪೇಂಚ್ ಮಾಡಿಬಿಡೋಣ. ಮಕ್ಕಳು ನಗುತ್ತಾ ಕೆಲಸದಲ್ಲಿ ತೊಡಗುತ್ತಾರೆ. ನೋಡ್ತಾ ಬಾಳೆ ಎಲೆಯ ಜೋಪಡಿ ರೆಡಿಯಾಗ್ಬಿಡುತ್ತೆ. ನೇಹಾ ಅಕ್ಕ, ನಮ್ಮ ಸ್ಕೂಲು ರೆಡಿ ಆಯಿತು. ಹೌದು ರಾಮು, ಇದಿನ್ನೂ ಆರಂಭ. ಆಗ ಜಮೀನ್ದಾರರು ಅಲ್ಲಿ ಬಂದು ನಗೋದಕ್ಕೆ ಶುರು ಮಾಡ್ತಾರೆ. ಇದು ಶಾಲೆಯಲ್ಲ, ನಾಟಕ ಕಂಪನಿ. ಒಂದು ವೇಳೆ ಜೋರಾಗಿ ಗಾಳಿ ಬೀಸಿದ್ರೆ ಎಲ್ಲ ಹಾರೋಗ್ಬಿಡುತ್ತೆ. ಇದ್ದಕ್ಕಿದ್ದಂತೆ ರಾತ್ರಿ ತುಂಬಾ ಜೋರಾಗಿ ಗಾಳಿ ಬೀಸ್ತು. ಬಾಳೆ ಎಲೆಯಿಂದ ಮಾಡಿದ ಸ್ಕೂಲು ಅಲ್ಲಾಡೋದಕ್ಕೆ ಶುರು ಮಾಡ್ತು. ನೇಹಾ ಮತ್ತು ಮಕ್ಕಳು ಬೇಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ದೇವ್ರೇ, ನನ್ನ ತಾಯಿಯ ಕನಸನ್ನ ಮುರಿಬೇಡ. ಜೋರಾಗಿ ಬೀಸುವ ಗಾಳಿಗೆ ಗೋಡೆಯ ಎಲೆಗಳೆಲ್ಲ ಬೀಳೋದಕ್ಕೆ ಶುರು ಆಗುತ್ತೆ. ಇಲ್ಲ, ಇದು ಹೀಗಾಗಬಾರ್ದು. ನೇಹಾ ಹತ್ತು ಸುಸ್ತಾಗಿ ಅಲ್ಲೇ ಮರದ ಕೆಳಗೆ ಮಲ್ಕೊಳ್ತಾಳೆ. ಮರುದಿನ ಬೆಳಿಗ್ಗೆ ನೇಹಾ ಕಣ್ಣು ತೆರೆಯುತ್ತೆ. ಬಾಳೆ ಎಲೆಯಿಂದ ಅದ್ಭುತವಾದ ಸ್ಕೂಲು ಸೃಷ್ಟಿಯಾಗಿತ್ತು. ಅಲ್ಲಿ ಕ್ಲಾಸ್ ರೂಮು, ಕಂಪ್ಯೂಟರ್ಸು ಎಲ್ಲವೂ ಇಡಲಾಗಿತ್ತು. ಅವೆಲ್ಲವೂ ಕೂಡ ಅದ್ಭುತವಾಗಿ ಬಾಳೆ ಎಲೆಯಿಂದ ನಿರ್ಮಿತವಾಗಿತ್ತು. ಎಲ್ಲ ಕೋಣೆ ಜ್ಞಾನದಿಂದ ತುಂಬಿತ್ತು. ಬಾಳೆ ಎಲೆಯ ಸ್ಕೂಲು ಮೊದಲಿಗಿಂತ ಗಟ್ಟಿಯಾಗಿ ನಿರ್ಮಾಣವಾಗಿತ್ತು. ನೇಹಾ ಅಕ್ಕ, ಇಲ್ಲೋಡು, ನಮ್ಮ ಸ್ಕೂಲು ಮೊದಲಿಗಿಂತ ಚೆನ್ನಾಗಿದೆ. ನೇಹಾ ಮುಗುಳ್ನಗುತ್ತಾ ಆಕಾಶದತ್ತ ನೋಡ್ತಾಳೆ. ಅಮ್ಮ, ನಿನ್ನ ಕನಸು ಖಂಡಿತ ನನಸಾಗುತ್ತದೆ. ಸ್ಕೂಲಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿರುವಾಗ ಅಲ್ಲಿಗೊಬ್ಬ ಪತ್ರಕಾರ ಬರ್ತಾನೆ. ನೇಹಾ ಅವರೇ, ನೀವು ಬಾಳೆ ಎಲೆಯಿಂದ ಶಾಲೆ ಮಾಡಿ ಇತಿಹಾಸ ಬದಲಾಯಿಸಿದ್ರಿ. ಇದು ನನ್ನ ತಾಯಿಯ ಕನಸಾಗಿತ್ತು. ನಾನದನ್ನು ನನಸು ಮಾಡಿದ್ದೀನಷ್ಟೇ. ರಾತ್ರಿಯ ಹೊತ್ತು ಜಮೀನ್ದಾರ ರಘುನಾಥ್ ಸಿಂಗ್ ಕೈಯಲ್ಲಿ ಬೆಂಕಿ ಹಿಡಿದುಕೊಂಡು ಸ್ಕೂಲ್ನ ಹತ್ರ ಬರ್ತಾನೆ. ಇದು ಈಗ ಅತಿ ಆಯ್ತು. ಈಗ ಈ ಶಾಲೆನ ನಾಶ ಮಾಡಲೇಬೇಕು. ಇದೇ ಒಳ್ಳೆ ಸಮಯ, ಇದಕ್ಕೆ ಬೆಂಕಿ ಹಚ್ಚಬೇಕು. ಸ್ಕೂಲಿಗೆ ರಘುನಾಥ್ ಬೆಂಕಿಯನ್ನ ಇಡೋದಕ್ಕೆ ಹೋದಾಗ ಸಡನ್ ಆಗಿ ಅವನ ಕೈ ಕಾಲು ನಡ್ಗೋದಕ್ಕೆ ಶುರು ಆಗುತ್ತೆ. ಅವನು ನೆಲಕ್ಕೆ ಬಿದ್ದ್ಬಿಡ್ತಾನೆ. ಅಯ್ಯಯ್ಯೋ, ಅಯ್ಯಪ್ಪ, ಅಯ್ಯಯ್ಯೋ ದೇವ್ರೇ, ಇದೇನಪ್ಪ, ನನ್ನ ಕೈ ಕಾಲೇ ಆಡ್ತಿಲ್ಲ. ಜಮೀನ್ದಾರ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ನೋವಿನಿಂದ ಒದ್ದಾಡ್ತಾನೆ. ನೇಹಾ ಸ್ಕೂಲು ಚೆನ್ನಾಗಿ ನಡೀತಾ ಇತ್ತು. ಎಷ್ಟು ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸ ಮುಗಿಸಿ ದೊಡ್ಡ ಹುದ್ದೆಯಲ್ಲಿದ್ದರು. ಮ್ಯಾಮ್, ಇವತ್ತು ನಾನು ಏನೇ ಆಗಿದ್ರು ಅದು ಎಲ್ಲ ನಿಮ್ಮಿಂದನೇ. ನೀವು ನಮ್ಮನ್ನು ಓದಿಸಿದ್ರಿ. ನೀವು ನಮ್ಮ ಭರವಸೆ ಕಳೀಲಿಲ್ಲ. ನೀವೆಲ್ಲರೂ ನನ್ನ ಕನಸನ್ನು ನನಸು ಮಾಡಿದ್ದೀರಾ. ನಮ್ಮ ಗ್ರಾಮದ ಕೀರ್ತಿಯನ್ನು ಹೆಚ್ಚಿಸ್ತಾ ಇದ್ದೀರಾ. ನೇಹಾ ಜಮೀನ್ದಾರರ ಬಳಿ ಹೋಗ್ತಾಳೆ. ರವಿ ಈಗ ಡಾಕ್ಟರ್ ಆಗಿದ್ದ. ಅವನು ಜೊತೆಲಿರ್ತಾನೆ. ರವಿ, ಇವರು ರಘುನಾಥ್ ಸಿಂಗ್ ಅಂತ, ಇವರಿಗೆ ಟ್ರೀಟ್ಮೆಂಟ್ ಕೊಡು. ಇವನು ಅದೇ ಹುಡುಗ ಅಲ್ವಾ? ನನ್ನ ಹೊಲ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಇವನು. ಈಗ ಇವನು ಡಾಕ್ಟರ್ ಆಗಿದ್ದಾನೆ. ರವಿ ಜಮೀನ್ದಾರರಿಗೆ ಟ್ರೀಟ್ಮೆಂಟ್ ಕೊಡ್ತಾನೆ. ಸ್ವಲ್ಪ ಸಮಯದಲ್ಲೇ ಅವನು ಸರಿ ಹೋಗ್ಬಿಡ್ತಾನೆ. ಸರಿ ಆಗ್ತಾ ಇದ್ದ ಹಾಗೆ ಜಮೀನ್ದಾರರು ನೇಹಾಳಿಗೆ ಕೈ ಮುಗಿದು ಕೇಳ್ಕೊಳ್ತಾರೆ. ನೋಡಮ್ಮ ನೇಹಾ, ನಾನು ನಿನಗೆ ತುಂಬ ಅನ್ಯಾಯ ಮಾಡಿಬಿಟ್ಟೆ. ಮತ್ತೆ ನಿನ್ನ ತಾಯಿ ಜಮೀನು ಕೂಡ ಕಿತ್ಕೊಂಡೆ. ನಿನ್ನನ್ನು ಗೇಲಿ ಮಾಡಿಬಿಟ್ಟೆ. ತುಂಬ ಅವಮಾನನೂ ಮಾಡಿದೆ. ನನ್ನಿಂದನೇ ನಿನ್ನ ತಾಯಿ ಕೂಡ ಸಾಯೋಗಾಯ್ತು ಕಣಮ್ಮ. ನೀನಾದರೂ ಕೂಡ ನನಗೆ ಸಹಾಯ ಮಾಡ್ತಿದೀಯ. ಯಾಕಂದ್ರೆ ನಾನು ಎಜುಕೇಟೆಡು, ನೀನು ಅನ್ಎಜುಕೇಟೆಡು. ಎಜುಕೇಟೆಡ್ ಅನ್ಎಜುಕೇಟೆಡ್ ಮಧ್ಯೆ ಇದೇ ಅಂತರ. ಅನ್ಎಜುಕೇಟೆಡ್ಗೆ ಸೇಡು ಅನ್ನೋದು ತಪ್ಪು ಅಂತ ಗೊತ್ತಿರಲ್ಲ. ಎಜುಕೇಟೆಡ್ಡು ಸೇಡ್ ತೀರಿಸ್ಕೊಳ್ಳಲ್ಲ. ಅವರು ಸಮಾಜವನ್ನು ಬದಲಾಯಿಸೋದಕ್ಕೆ ಪ್ರಯತ್ನಿಸ್ತಾರೆ. ನೇಹಾ ಮಕ್ಕಳ ಜೊತೆ ಆಟವಾಡ್ತಾ ಇರ್ತಾಳೆ. ಇದ್ದಕ್ಕಿದ್ದಂತೆ ಅಲ್ಲಿಗೆ ಸಾಧು ಬರ್ತಾರೆ. ಅವರು ಹಿಂದೊಮ್ಮೆ ನೇಹಾಗೆ ಆಶೀರ್ವಾದ ಮಾಡಿದ್ರು. ಬಾಬಾ, ನೀವು ನನಗೆ ಅವತ್ತು ಆಶೀರ್ವಾದ ಮಾಡಿದ್ರಲ್ಲ, ಅದೇ ಬಾಬಾ ಅಲ್ವಾ ನೀವು? ಮಗಳೇ, ನಿನ್ನ ಧೈರ್ಯವನ್ನು ನಾನು ನೋಡಿ ನಾನು ತುಂಬ ಪ್ರಭಾವಿತನಾದೆ. ಅಂದಹಾಗೆ
ಯಾರಲ್ಲಿ ಆತ್ಮವಿಶ್ವಾಸ ಇರುತ್ತೋ ಅವರು ಜೀವನದಲ್ಲಿ ಅವರಿಗೆ ಚಮತ್ಕಾರದ ಅವಶ್ಯಕತೆ ಇರೋದಿಲ್ಲ. ಅದು ನಿಮ್ಮ ಆಶೀರ್ವಾದವೇ ಬಾಬಾ. ಅದರಿಂದಲೇ ನನ್ನ ಕನಸು ನನಸಾಗಿದ್ದು. ಈಗ ನಿನ್ನ ಬಾಳೆ ಎಲೆಯಿಂದ ಮಾಡಿರೋ ಸ್ಕೂಲ್ ಇಡೀ ದೇಶಕ್ಕೆ ಪ್ರಚಾರ ಆಗಿದೆ. ನೀನು ಸಾಬೀತು ಮಾಡಿಬಿಟ್ಟೆ ಶಿಕ್ಷೆಗಿಂತ ದೊಡ್ಡದಾಗಿ ಯಾವುದೂ ಇಲ್ಲ ಅಂತ. ಸಾಧು ನೇಹಾಗೆ ಆಶೀರ್ವಾದ ಮಾಡಿ ಹೊರಟು ಹೋಗ್ತಾರೆ.